ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕುರ್ಚಿ ಬಿಟ್ಟು ಕೊಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ. ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳ ಜಟಾಪಟಿ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ HR ಸುರೇಶ್ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಿ ಆ ಸ್ಥಾನಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಚೆಲುವರಾಜ್ ಅವರನ್ನು ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ. ಈ ನಡುವೆ ಚೆಲುವರಾಜ್ ಅವರು ಪ್ರಭಾರ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಲು ಕಚೇರಿಗೆ ತೆರಳಿದ ವೇಳೆ HR ಸುರೇಶ್ ಅವರು ತಮ್ಮ ಕುರ್ಚಿಯನ್ನು ಬಿಟ್ಟುಕೊಡದೆ ಮೀನಾಮೇಷ ಎನಿಸುತ್ತಿದ್ದಾರೆ. ಇದರಿಂದ ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಹಾಜರಾಗಿ ಕರ್ತವ್ಯ ನಿರ್ವಹಿಸಿದ ಘಟನೆ ನಡೆದಿದೆ. ನವೆಂಬರ್ 26ರಂದು ಚೆಲುವರಾಜ್ ಅವರನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದು, ಹಾಲಿ DD HR ಸುರೇಶ್ ಅವರನ್ನು ಇಲಾಖೆಯ ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಖಾಲಿ ಇರುವ ಉಪನಿರ್ದೇಶಕ ಹುದ್ದೆಗೆ ವರ್ಗಾವಣೆ ಮಾಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯದ ಸರ್ಕಾರದ ಉಪ ಕಾರ್ಯದರ್ಶಿ ರಂಗನಾಥ್ ಆದೇಶ ಹೊರಡಿಸಿದ್ದಾರೆ. ವರ್ಗಾವಣೆಗೊಂಡರೂ ಸುರೇಶ್ ಅವರು ಚೆಲುವರಾಜ್ ಅವರಿಗೆ ಕುರ್ಚಿ ಬಿಟ್ಟುಕೊಡದೆ ಸತಾಯಿಸುತ್ತಿದ್ದಾರೆ. ಅಲ್ಲದೆ KAT ಮೊರೆ ಹೋಗಿದ್ದು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ KAT ನಿರ್ದೇಶನ ನೀಡಿದೆ. ಇಂದು ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಅಧಿಕಾರಿಗಳು ಹಾಜರಾಗುವ ಮೂಲಕ ಕರ್ತವ್ಯ ನಿರ್ವಹಿಸಿದರು. ಈ ವೇಳೆ HR ಸುರೇಶ್ ಮಾತನಾಡಿ, ನನಗೆ ವರ್ಗಾವಣೆಯಾಗಿದೆ, ಆದರೆ ಇನ್ನೂ ಕೂಡ ಜಿಲ್ಲಾ ಪಂಚಾಯಿತಿ CEO ಬಿಡುಗಡೆ ಆದೇಶ ನೀಡಿಲ್ಲ ಎಂದು ಹೇಳಿದರು. ಚೆಲುವರಾಜ್ ಮಾತನಾಡಿ, ಈಗಾಗಲೇ ಪ್ರಭಾರ ಉಪನಿರ್ದೇಶಕರನ್ನಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದು, ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ಅನುಮತಿ ನೀಡುವಂತೆ ಜಿಲ್ಲಾ ಪಂಚಾಯತ್ CEO ಅವರಿಗೆ ಮನವಿ ಮಾಡಿದ್ದೇನೆ. ಅಲ್ಲಿಂದ ಇನ್ನೂ ಆದೇಶ ಬಂದಿಲ್ಲ. ವರ್ಗಾವಣೆಗೊಂಡಿರುವ ಸುರೇಶ್ ಅವರು ಚಾರ್ಜ್ ಕೊಡುತ್ತೇನೆ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ. ಅವರ ಮೇಲೆ ದೂರುಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿರುವುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ. ಆದರೂ ತಾವೇ ಜಿಲ್ಲಾ ಪಂಚಾಯತ್ CEO ಅವರಿಗೆ ಬಿಡುಗಡೆ ಮಾಡಿಕೊಡುವಂತೆ ಮನವಿ ಸಲ್ಲಿಸದೆ ಇಲ್ಲಿಯೇ ಉಳಿದಿರುವುದು ಸುರೇಶ್ ಅವರ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳು ಮೂಡಲು ಕಾರಣವಾಗಿದೆ. ವರದಿ ಗೂಳಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ಈ 15ನೇ ಕಾರ್ಡಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿರ್ತೀನಿ. ಇದನ್ನು ತಾವು ನೋಡ್ಬೋದು. ಇರ್ಲಿ ಬಿಡು, ಅಲ್ಲ ನನ್ನ ವರ್ಷ ಎಲ್ಲ ನೀನು ಹೇಳಪ್ಪ. ಈಗ 15ನೇ ತಾರೀಕು ಇಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. 15ನೇ ತಾರೀಕು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಆದೇಶದಲ್ಲಿ ಒಂದಿದೆ, ತಾವು ನೋಡ್ಬೋದು. ಏನಂತ ಆದೇಶ ಹೇಳ್ತಾನೆ? ಲರ್ನ್ ಕನ್ಸೋಲ್ ಫಾರ್ ದಿ ಅಪ್ಲಿಕೆಂಟ್ behalf of both the parties. The learn console of the applicant submit that applicant has not been relieved till today and he is working there only. ಅಂದ್ರೆ ಅವನು ಆ ದಿನ ಅಲ್ಲೇ ವರ್ಕ್ ಮಾಡ್ತಾ ಇದ್ದ. Considering the submission made of both parties are directed to maintain status quo. Both the parties ಅಂದ್ರೆ ಚೆಲುವರಾಜು ಮತ್ತು ಸುರೇಶ್ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲದೆ ಕೆಲಸ ಮಾಡಬೇಕು ಅಂತ ಅನ್ನುವಂಥದ್ದು ಇದು ವಿಚಾರ. ಆಮೇಲೆ ಚೆಲುವರಾಜ್ 26/11/2025 ಆದೇಶ ಆಗುತ್ತೆ. ಉಪನಿರ್ದೇಶಕ ಸುರೇಶ್ ಅವ್ರನ್ನ ಕೇಂದ್ರ ಕಚೇರಿ ಉಪನಿರ್ದೇಶಕ ಹುದ್ದೆಗೆ ವರ್ಗಾವಣೆ ಮಾಡ್ತಾರೆ. ಆ ಹುದ್ದೆನ KCSR ನಿಯಮ 68ರ ಪ್ರಕಾರ ಹೆಚ್ಚುವರಿ ಪ್ರಭಾರದಲ್ಲಿ ಆದೇಶ ಕೊಡ್ತಾರೆ. ಅದನ್ನು ರೆಸಿಗ್ನೇಷನ್ ಹಿಂದೆ ಕಾರ್ಯನಿರ್ವಹಿಸಿದಂಥ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿರ್ತಕ್ಕಂಥ ಇರ್ತದೆ. ಅದನ್ನು ರಿಕ್ವೆಸ್ಟ್ ಕೊಟ್ಟಾಗ ಡಿಸೆಂಬರ್ 6/12 ತಿದ್ದುಪಡಿ ಮಾಡಿಕೊಡ್ತಾರೆ. ಈಗ ಯಾವುದೇ ದಿನ ಅವತ್ತೇ ತಿದ್ದುಪಡಿ ಮಾಡಿ ಈ ಆದೇಶದಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ಇದ್ರ ಪ್ರಕಾರ ಮುಂದುವರಿಯಿಂದ ಆದೇಶ ಕೊಡ್ತಾರೆ. CEO ಅವ್ರಿಗೆ 8/12/2025 ರಿಕ್ವೆಸ್ಟ್ ಕೊಟ್ಟು ವರದಿ ಮಾಡ್ಕೊಳ್ಳೋಕೆ ನನಗೆ ಅನುಮತಿ ಕೊಡಿ ಅಂತ ಕೊಡ್ತೀನಿ. 2 ದಿನಗಳ ಕಾಲನೂ ಅವ್ರ ಕಚೇರಿಗೆ ಹೋಗಿ ಕಾಯ್ತೀನಿ. ಅವ್ರಿಗೆ ಇನ್ಶೂರು ಸಹ ಮಾಡಿರ್ತಾರೆ. ಮೇಡಮ್ ಮಾಡಿದ DS ಅವ್ರನ್ನ ಮೀಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳಿರ್ತಾರೆ. 2 ದಿನ ಕಾಯ್ತೀನಿ. ಅಲ್ಲಿಂದ ಅವ್ರಿಗೆ ಆದೇಶ ಬರಲ್ಲ. ಅದರಿಂದ ಅವ್ರಿಗೆ KATಗೆ ಹೋಗಿ ಚಾನ್ಸಸ್ ಇರ್ತಾರೆ. ಮುಂದೆ ತೊಂದರೆ ಆಗೋ ದೃಷ್ಟಿಯಿಂದ ನಾನು 10ನೇ ತಾರೀಕು ಸೆಲ್ಫ್ ಅಸ್ಯೂಮ್ ಮಾಡ್ತೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಗ್ರೂಪ್ ಆಫೀಸರ್ಗಳು ಮಾಹಿತಿ ಕೊಟ್ಟು ತಾವು ಅಧಿಕಾರ ಚಲಾಯಿಸ್ಬೋದು. ಎಲ್ಲೂ ಇದು ಚಾರ್ಜ್ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು. ಚಾರ್ಜ್ ಕೊಡದೇ ಇರೋದಕ್ಕೋಸ್ಕರ ಇವರು ರಜೆ ಹಾಕಿ ಹೋಗ್ತಾರೆ. ಮತ್ತು 5ನೇ ತಾರೀಕು ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾರೆ, ಬರೋದಲ್ಲ ಕಚೇರಿಗೆ, ರಜೆ ಹಾಕೊಂಡು ಹೋಗಿರ್ತಾರೆ. ಸ್ವಲ್ಪ ಸಂಜೆ ತಂದು ಕೊಡ್ತೀನಿ ಅಂತಾರೆ, ನಾಳೆ ಇಲ್ಲ CO ಆಫೀಸಿಂದ ಕೊಡ್ತಾ ಇಲ್ಲ ಅಂತ ಡಿಲೇ ಮಾಡ್ತಾರೆ.
26ನೇ ತಾರೀಕು ಆದೇಶ 8ನೇ ತಾರೀಕು 6ನೇ ತಾರೀಕು ತಿದ್ದುಪಡಿ ಆಗಿದೆ. 15ನೇ ತಾರೀಕು ಆದ್ರೂ ಅಧಿಕೃತವಾಗಿ ಕಚೇರಿ ಬರ್ತಾ ಇದ್ದಾರೆ ಆದೇಶ ಆದ್ರೂ. ಅಧಿಕಾರಿ ಸೆಲ್ಫ್ ಅಸ್ಯೂಮ್ ಮಾಡಿದ್ಮೇಲೆ ಆಟೋಮೆಟಿಕ್ ಯಾರು ಇರ್ತಾರೆ ರಿಲೀವ್ ಆದಂಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಬರೋದು ಸಿ ಗ್ರೂಪ್ ತನಕ ಮಾಹಿತಿ ಕೊಡ್ಬೋದು. ಗ್ರೂಪ್ ಆಫೀಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಆದೇಶದ ಪ್ರಕಾರ ನಾನು ವರದಿ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಕಚೇರಿಗೆ ಆದೇಶ ಆಗ್ತದೆ. ಇವರು ಅನಧಿಕೃತವಾಗಿ ಬಂದು ದಾಖಲಾತಿಗಳು KTಗೆ ಹೋಗಿದ್ದಾರೆ. KT ನಾನು ತಗೊಂಡು ನಾನು ರಿಕ್ವೆಸ್ಟ್ ಕೊಟ್ಟಿದ್ದೆ. ಅದರಲ್ಲಿ ನಮ್ಮ ವಕೀಲರು ಕರ್ತವ್ಯ ವರದಿ ಮಾಡ್ಕೊಂಡಿರೋದನ್ನ ಹೇಳ್ತಾರೆ. ಅದರಲ್ಲಿ ಕರ್ತವ್ಯಕ್ಕೆ ವರದಿ ಮಾಡ್ಕೊಂಡಿರೋದ್ರಿಂದ ಮತ್ತು ಈಗ ಈ ದಿನಾಂಕ ಏನು ಆದೇಶ ಇರ್ತದೆ ಅದ್ರ ಪ್ರಕಾರ ಕರ್ತವ್ಯ ನಿರ್ವಹಿಸಿ ಅಂತ ಆದೇಶ ಆಗಿರ್ತದೆ. ನಾನು 10ನೇ ತಾರೀಕು ವರದಿ ಮಾಡ್ಕೊಂಡಿರೋದ್ರಿಂದ ನಾನು DD ಚಾರ್ಜಲ್ಲಿದ್ದೀನಿ. ಇವರು ಹೊರತು ರಿಲೀವ್ ಮಾಡಲಿ ಬಿಟ್ಟು ಆಟೋಮೆಟಿಕ್ ರಿಲೀವ್ ಆದ ಲೆಕ್ಕ ಬರುತ್ತೆ. ಅದಕ್ಕೆ ಕರ್ತವ್ಯದಿಂದ ಬಿಡುಗಡೆ ಆಗೋಬೇಕಾಗಿತ್ತು. ಹಂಗಾದ್ರೆ ಅನಧಿಕೃತವಾಗಿದ್ದಾರೆ ಇವರು. ಮತ್ತು ಜಿಲ್ಲಾ ಪಂಚಾಯತಿಂದ 26 ಡಿಸೆಂಬರ್ ಆದ್ರೂ ಯಾವುದೇ ಅಧಿಕಾರಿ ಬಂದ ತಕ್ಷಣ ಚಾರ್ಜ್ ತಗೋ ರಿಲೀವ್ ಆಗಿ ಹೋಗ್ತಾರೆ. ಇಷ್ಟು ದಿನ ಆದರೂ ಮಾಡಿಲ್ಲ ಅಂದರೆ ಇನ್ನೇನು ಹಿತಾಸಕ್ತಿ ಇದೆ ಅಂತಲೇ ಅರ್ಥ ಆಗುತ್ತೆ. ಸರ್ ತಮ್ಮ ಕೋರ್ಟ್ ಆರ್ಡರ್ ಯಾವಾಗ ಸರ್ ಮಾಡಿದ್ರು? ಕೋರ್ಟ್ ಆರ್ಡರ್ ಸರ್ ಇವರು 11ಕ್ಕೆ ಹೋಗ್ತಾರೆ. ನಾನು 12ಕ್ಕೆ ನಂಗೆ ಗೊತ್ತಾಗುತ್ತೆ. ವಕಾಲತ್ 12ಕ್ಕೆ ಹಾಕ್ತೀನಿ. 15 ಫಸ್ಟೇ ನಿಂತಿರುತ್ತೆ. 11ನೇ ತಾರೀಕಲ್ಲಿ ಇವರು ಸ್ಟೇ ಕೇಳ್ಕೊಂಡು ಹೋಗ್ತಾರೆ ಸರ್. ಸ್ಟೇ ಕೊಡಲ್ಲ, ಡಿಪಾರ್ಟ್ಮೆಂಟ್ಗೆ ಆರ್ಡರ್ ಕೊಡುತ್ತೆ. 11ನೇ ತಾರೀಕು ನಾನು ತಡ್ಡಪ್ಲಿ ನಮ್ಮ ಲಾಯಕ್ ಕಟ್ಟಿದಾಗ ಅವರು ರಿಪೋರ್ಟ್ ಮಾಡ್ತಾರೆ. 10ನೇ ತಾರೀಕು ಸೆಲ್ಫ್ ಚಾರ್ಜ್ ಅಸ್ಯೂಮ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಇವ್ರ ಅಡ್ವೊಕೇಟು ಇಲ್ಲ ರಿಲೀವ್ ಆಗಿಲ್ಲ ಅಂತ ಹೇಳ್ತಾರೆ. ರಿಲೀವ್ ಆಗಲಿ ಬಿಟ್ಟು ರಿಪೋರ್ಟ್ ಆದಮೇಲೆ ನನ್ನ ಪೋಸ್ಟ್ ರಿಲೀವ್ ಆದಂಗೆ ಆಟೋಮೆಟಿಕ್. ಕೋರ್ಟ್ ಆರ್ಡರ್ ಯಾವಾಗ ಅಂತ ಆ ಡೇಟ್ 15ನೇ ತಾರೀಕು 15ನೇ ತಾರೀಕು 2ನೇ ಇಯರ್ ಸರ್. ಅದು ಒಂದೇ ಕೇಸ್. ಅಲ್ಲ ಈಗ ಸರ್ ಒಂದು ನಿಮಿಷ ದಯಮಾಡಿ ತಾವು ನಮ್ಗೆ ಸರ್ಕಾರ ಕೊಟ್ಟರು ಆದೇಶವನ್ನು ಪರಾಮರ್ಶಿಸಿ. ಒಂದು ನಿಮಿಷ, ಚೆಲುವರಾಜು ನಾನು ಈಕ್ವಲ್ ಕೇಂದ್ರ ಆಫೀಸರ್ ಆಗಿದ್ದರೆ ಇವರ ಹುದ್ದೆಯ ಹಕ್ಕನ್ನ ಪ್ರತಿಪಾದಿಸಬಹುದಾಗಿತ್ತು. ಗೌರ್ಮೆಂಟು ಅಲ್ಲ ನಾವು ಅವ್ರು ಕೇಳಿದ್ ನಾನು ಹೇಳ್ತೀನಿಯಪ್ಪ. ಗೌರ್ಮೆಂಟು HR ಸುರೇಶ್ ಅವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಹೆಚ್ಚುವರಿ ಪ್ರಭಾರ ಅಂತ ಹಾಕಿದ್ದಾರೆ. ಇವಾಗ ನಾಟಿ ರೆಗ್ಯುಲರ್ DD, ನೀವು ರೆಗ್ಯುಲರ್ DD ಅಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ಹೆಚ್ಚುವರಿ ಪ್ರಭಾರ ನಿಮ್ಮದು. ಹೆಚ್ಚುವರಿ ಪ್ರಭಾರವನ್ನು ನಿರ್ಧಾರ ಮಾಡುವಂಥದ್ದು ಜಿಲ್ಲಾ ಪಂಚಾಯತ್ ಮತ್ತು DC. ಯಾಕೆಂದ್ರೆ ಇಲ್ಲಿ ಈ ಅಧಿಕಾರಿಯ ಕರ್ತವ್ಯದ ಈಗ ನಾನು ಕೆಲವು ವರ್ಕ್ಗಳನ್ನ ಮಾಡಿರ್ತೀನಿ. ಆ ವರ್ಕ್ಗಳು ಕಂಪ್ಲೀಟ್ ಆಗಿರೋದಿಲ್ಲ. ಈಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು 2 ವರ್ಷಗಳಿಂದ ಹಿಂದೆ ಇದ್ದಂತ ಯಾವ DDಗಳು ಅದನ್ನ ಕಂಪ್ಲೀಟ್ ಮಾಡಿಲ್ಲ. ಸುಳ್ಳು ಮಾಹಿತಿ ಜನವರಿ ಕಾಲ ಆಗಿರೋದು. ಜನವರಿ ಆಗಿ ಆಯ್ಕೆ ಮಾಡಿ ತಾತ್ಕಾಲಿಕ ಕಮಿಟಿ ಅಕ್ಟೋಬರ್ 14 ಆಗಿದೆ. ಅವತ್ತೇ ತಾತ್ಕಾಲಿಕ ಕಮಿಟಿ ಬಿಡಬೇಕಾಗಿತ್ತು. ಈಗ ಇವ್ರು ಹೋಗಿ ಹೇಳೋರು ಇವರೇ 8ನೇ ತಾರೀಕು CEO ಕೊಟ್ಟಿದ್ದಾರಲ್ಲ. ನಾನು ಅನುಮತಿ ಕೇಳೋದು, ನಾನು ವರದಿ ಮಾಡ್ಕೊಳ್ಳೋಕೆ ಅನುಮತಿ ಕೇಳಿದೆ. 2 ದಿನ ರೆಕಾರ್ಡ್ಸ್ ಕೊಡ್ತೀನಿ. 8ನೇ ತಾರೀಕು ಇವರೇ ಕೊಟ್ಟಿದ್ರಲ್ಲ. ನೀವು ಹಕ್ಕಿನ ಪ್ರತಿಪಾದನೆ ಮಾಡಿದ್ದು ಅಧಿಕಾರಲ್ಲಿ. ಯಾಕಂದ್ರೆ ಉಪನಿರ್ದೇಶಕನ ಚೇಂಜ್ ಮಾಡಿದ್ಮೇಲೆ ಇವರು ರೆಗ್ಯುಲರ್ DD ಅಲ್ಲ. ಉಪನಿರ್ದೇಶಕನ ಚೇಂಜ್ ಮಾಡಿದಾಗ ಆ ಹುದ್ದೆ ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ಪ್ರಭಾರ ಹಾಕಿರ್ತಾರೆ. ಬಳಸ್ಕೊಳ್ಳೋ ದುರುದ್ದೇಶದಿಂದ ಟೈಮ್ ಕೊಡ್ಬೋದು. ಅದನ್ನ ಅಧಿಕಾರನ ಪ್ರತಿಪಾದಿಸಬಹುದು. ನನ್ನ ಹುದ್ದೆ ನನ್ನ ಹಕ್ಕು ಅಂತ ಹೇಳಿ ಆಲ್ರೆಡಿ ವುಮನ್ ವೆಲ್ಫೇರ್ ಆಫೀಸರ್ ವರ್ಕ್ ಮಾಡ್ತಿದ್ದಾರೆ. ವುಮನ್ ವೆಲ್ಫೇರ್ ಆಫೀಸರ್ ಕೆಲಸ ಮಾಡ್ತಿದ್ರಿಂದ ಈ ಹುದ್ದೆ ಹಕ್ಕನ್ನ ಪ್ರತಿಪಾದನೆ ಮಾಡಿ ಬರುದಿಲ್ಲ. ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಮತ್ತೆ DC ಮೇಡಮ್ ಕೆಲವು ಸಂದರ್ಭದಲ್ಲಿ ಆ ಅಧಿಕಾರಿಯ ಸೇವೆ ಅವಶ್ಯಕತೆ ಇದೆ ಅಂತ ಅಂದಾಗ ಅವರು ಮುಂದುವರಿಸಬಹುದು. ಅಂದ್ರೆ ಈ ಕೆಲಸ ಮಾಡಿದ್ಮೇಲೆ ನಾವು ರಿವ್ಯೂ ಮಾಡ್ತೀವಿ, ಅಲ್ಲಿವರೆಗೂ ಮಾಡುದಿಲ್ಲ ಅಂತ ಹೇಳಿ ಹೇಳುವಂತ ಅಧಿಕಾರ ಸಮಯನ ಹಾಳು ಮಾಡೋದಷ್ಟು ದುರುದ್ದೇಶದಿಂದ ಟೋಟಲಿ ಚೆಲುವರಾಜು ಇದನ್ನ ಹಕ್ಕನ್ನ ಪ್ರತಿಪಾದಿಸುವಂತ ಪ್ರಮೇಯ ಬರುದಿಲ್ಲ. ಯಾಕಂದ್ರೆ ಇವರು ರೆಗ್ಯುಲರ್ DD ಪೋಸ್ಟ್ ಇಲ್ಲ. ಸರ್ಕಾರದ ಆದೇಶ ಇದ್ರೆ ನೀವು ರೆಗ್ಯುಲರ್ DD ಆಗಿದ್ರೆ ನಾನು ರೆಗ್ಯುಲರ್ DD, ಅವರು ರೆಗ್ಯುಲರ್ DD. ಇರಪ್ಪ ಇಲ್ಲಿ ವರ್ಗಾವಣೆ ಮಾಡಿದರೆ ಅವ್ರನ್ನ ನನ್ನ ಹುದ್ದೆ ನನ್ನ ಹಕ್ಕು ಹುದ್ದೆಗೆ ಪ್ರತಿಪಾದನೆ ಮಾಡಬಹುದು. ಇವರು ಉಪನಿರ್ದೇಶಕರ ಹುದ್ದೆ ಹಕ್ಕಿನ ಪ್ರತಿಪಾದನೆ ಮಾಡೋದು ಬರಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಇವ್ರು ರೆಗ್ಯುಲರ್ DD ಅಲ್ಲ, ವುಮನ್ ವೆಲ್ಫೇರ್ ಆಫೀಸರ್. ಸರ್ಕಾರ ಆದೇಶ ಮಾಡಿದೆಯಲ್ಲ ಸರ್, ಸರ್ಕಾರ ಆದೇಶ ಆಗಿರ್ಬೋದು. ಜಿಲ್ಲಾ ಪಂಚಾಯತಿಂದ ರಿಲೀವಿಂಗ್ ಆರ್ಡರ್ ಹೆಡ್ ಆಫೀಸ್ ತಿದ್ದುಪಡಿ ಆದೇಶ 6ನೇ ತಾರೀಕು ಬಂದಿದೆ. ಸರ್ ಈಗ 7ನೇ ತಾರೀಕಿದೆ. ಜಿಲ್ಲಾ ಪಂಚಾಯತ್ ರಿಲೀವಿಂಗ್ ಆರ್ಡರ್